ಬದುಕುವ ದಾರಿ ಬೆಳಗ್ಗೆ ಹೊಳೆಯುತ್ತಿರಲಿ ಎಂದು ಅಂತಹ ದೀಪವನ್ನ ಆಗಮಿಸಿದ್ದಕ್ಕಂಥ ಎಲ್ಲ ಅಭ್ಯಾಗತರು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ವಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಇಷ್ಟು ಗೃಹಗಳ ಇವತ್ತಿಗೆ 22 ಗೃಹಗಳ ನಿರ್ಮಾಣ ನಡೆದು ಇವತ್ತು ಸಮರ್ಪಿತವಾಗ್ತಾ ಇದೆ. ಜನಾರ್ದನ ಸಮರ್ಪಿತವಾಗ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಆಗೋಯ್ತು. ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಏನು? ಇನ್ನು ರಾಮ ರಾಜ್ಯದ ಕಲ್ಪನೆ ಅದು ಸಾಕಾರ ಆಗುವಂತಹದ್ದು. ಆ ಕಲ್ಪನೆ ಇವತ್ತು ಸಾಕಾರಗೊಳ್ತಾ ಇದೆ ನಮ್ಮ ರಾಜೀವ್ ಹೆಟ್ರ ಮೂಲಕ. ಇವತ್ತು ಇಂದು ಇಲ್ಲಿ ಇಂತಹ ಒಂದು ದೊಡ್ಡ ಕೆಲಸ ನಡೆದಿದೆ ಅಂತ ಹೇಳಿಕೊಂಡು ಇದನ್ನು ರಾಮನಿಗೆ ಸಮರ್ಪಿಸುವುದಕ್ಕೋಸ್ಕರ ನಾವಿದು ಸಮರ್ಪಣೆ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಮಾಡ್ತಾ ಇರುವಂತಹ ಈ ದೊಡ್ಡ ಸೇವೆಯನ್ನು ರಾಮನ ಪಾದತಲಕ್ಕೆ ಸಮರ್ಪಿಸ್ತಾ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳಿಕೊಂಡು ರಾಮನ ಸ್ಮರಿಸಿ ಶೆಟ್ಟರಿಗೂ ಅವರ ದೊಡ್ಡ ಪರಿವಾರಕ್ಕೂ ರಾಮದೇವರ ಅನುಗ್ರಹ ನಿರಂತರ ಇರಲಿ. ಈ ದಾರಿಯಲ್ಲಿ ಬರುವಂತಹ ಏನೇ ಆಪತ್ತುಗಳಿದ್ರು ಅವೆಲ್ಲ ದೂರ ಆಗಿ ಬೇಕಾಗಿರುವ ಸರ್ವ ಸಂಪತ್ತನ್ನು ರಾಮದೇವರ ದಯಪಾಲಿಸಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ 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 ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಮಾದರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ಇವರಿಗೂ ಕೂಡ ಗುರುಕಾಣಿಕೆಯನ್ನ ಅರ್ಪಿಸಬೇಕು ಅಂತ ಹೇಳಿ ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಅವರ ಕುಟುಂಬಸ್ಥರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೋರಾದ ತೆಚ್ಚಪ್ಪಾಳಿಯೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಉಡುಪಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಶಿರವಾಗಿ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ ಇರ್ಲಿ, ಎಲ್ಲರ ಮೇಲೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳಿ ಬೇಡಿಕೊಳ್ಳುತ್ತಾ ನಿಮ್ಮ ಅನುಮತಿಯನ್ನ ಪಡೆದು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅಭ್ಯಾಗತರು ವೇದಿಕೆಯಲ್ಲಿ ತಮ್ಮ ಆಸನವನ್ನ ಅಲಂಕರಿಸಿ ಕಾರ್ಯಕ್ರಮವನ್ನ ಮುಂದುವರಿಸುವ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಪೇಜಾವರ ಶ್ರೀಗಳು ಮಾತಾಡಿ ಹೋಗ್ತಾ ಇದ್ರು. ಅವ್ರ ಜೊತೆಗೆ ಅಲ್ಲಿಂದ ಅವ್ರ ಬರೋಕ್ಕಿಂತ ಮೊದಲು ಗೌರವಂತ ನಮ್ಮ ಹಿರಿಯಂತ ರಾಜೀವ್ ಶೆಟ್ಟಿ ಈ ಒಂದು ಪ್ರಮುಖರ ಜೊತೆಗೆ ಬೇಗ ಬಂದಾಗ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಒಂದು ಸಂದರ್ಭದಲ್ಲಿ, ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಾನು ರಾಮನ್ ಸೇವೆಗೆ ಏನ್ ಮಾಡ್ಲಿ ಅಂತ ಹೇಳಿ ಗೌರವಂತ ಹಿರಿಯರು ಗುರುಗಳನ್ನ ಕೇಳಿದ್ರಂತೆ. ಆಗ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರಂತೆ, ಅವರ ಇಂಥ ಒಂದು ಸಂದರ್ಭದಲ್ಲಿ ನಾನು ಅಯೋಧ್ಯೆಗೇನೋ ಬೇಕು ಅಥವಾ ನನ್ನ ಮಠಕ್ಕೆ ನನ್ಗೇನೋ ಬೇಕು ಅಂತ ನಾನು ಕೇಳಲ್ಲಪ್ಪ, ಬಡವರಿಗೆ ಸೂರು ನೀಡುವಂತ ಒಂದು ಪವಿತ್ರವಾದಂತ ಸೇವೆ ಮಾಡಿದ್ರೆ ಅದೇ ರಾಮರಾಜ್ಯಕ್ಕೆ ಒಂದು ಪರಿಕಲ್ಪನೆ, ಒಂದು ಶಕ್ತಿ ತುಂಬದಂಗೆ ಅಂತೇಳಿ ಅವತ್ತು ಗುರುಗಳು ಹೇಳಿದಂತ ಒಂದು ಮಾತನ್ನ ಇವತ್ತು ಗೌರವಾನ್ವಿತ ಡಾಕ್ಟರ್ ಶೆಟ್ಟಿ ಅವರು ಈ ಒಂದು ಪವಿತ್ರವಾದಂತ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದು ಮೇಲ್ಪಂಕ್ತಿ ಅಂತ ಹೇಳಿ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ತಾಯಿಯ ನೆನಪಿಗೋಸ್ಕರ, ಅವರ ಹಿರಿಯರ ನೆನಪಿಗೋಸ್ಕರ ಇವತ್ತು ಈ ರೀತಿಯಂತ ಅನೇಕ ಪವಿತ್ರವಾದಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅವರ ತಾಯಿ ಬದುಕಿದ್ದಾಗ ಒಬ್ಬ ಬಡ ಕೊರಗ ಸಮುದಾಯದ ಮಹಿಳೆಗೆ ಅವಾಗ ಗಾಯ ಆಗಿತ್ತಂತೆ. ಬ್ಯಾಂಡೇಜ್ ಅನ್ನ ಹಾಕಿದ್ದನ್ನು ಕೂಡ ಆ ಸಂದರ್ಭದಲ್ಲಿ ಅವರು ನೆನ್ಸ್ಕೊಂಡ್ರು. ಆದ್ರೆ ಇವತ್ತು ಆ ತಾಯಿಯ ಪರಿಕಲ್ಪನೆಯನ್ನ ಮಗನಾಗಿ ಹಿರಿಯರಾಗಿ ಶೆಟ್ಟಿಯವರು ಈ ಒಂದು ಕಾರ್ಯವನ್ನ ಇವತ್ತು ಕೂಡ ಒಂದು ಕೊರಗರಿಗೆ, ಬಡವರಿಗೆ 100 ಉಸೂರುಗಳನ್ನ ಕಟ್ಟಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿರೋದು ಇದು ನಮಗೆಲ್ಲರೂ ಕೂಡ ಒಂದು ಮಾದರಿಯಾದಂತ ಕಾರ್ಯಕ್ರಮ. ಮತ್ತೆ ಭಾರತೀಯ ಒಂದು ಸಂಸ್ಕೃತಿಯ ಒಂದು ಶಕ್ತಿಯನ್ನು ಕೂಡ ಪ್ರತಿಬಿಂಬಿಸ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ. ಅವ್ರ ಮೈ ಮೇಲೆ ಅವ್ರು ಬಂದಾಗ ನಮ್ ಸಂತೋಷಿ ತಮಾಷೆ ಮಾಡಿದ್ರು. ಇನ್ನೊಬ್ರು ಮನೆ ಗೃಹ ಪ್ರವೇಶಕ್ಕೆ ಉಳಿದಂತ ತಾಯಿಂದರು ಹೊಸ ಬಟ್ಟೆ ಹಾಕೊಂಬಂದಿದ್ದು ಒಂದು ವಿಶೇಷ ಅಂತೇಳಿ ತಮಾಷೆ ಮಾಡ್ತಾ ಇದ್ರು. ಅಂದ್ರೆ ಎಲ್ಲ ತಾಯಿಂದರು ಕೂಡ ಶುಭ್ರವಾಗಿ, ವಿಶೇಷವಾಗಿ ನಮ್ಮ ಪುರುಷರು ಆ ಕೇಸರಿ ಶರ್ಟ್ ಅನ್ನ ಹಾಕೊಂಡು, ಮತ್ತೆ ಗೌರವಾನ್ವಿತ ಡಾಕ್ಟರ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ನಂದು ಒಂದೇ ಒಂದು ಕಂಡೀಷನ್, ಬಡವರಿಗೆ ಯಾವುದೇ ಕಾರಣಕ್ಕೂ ಕೂಡ ಮತಾಂತರಕ್ಕೆ ಗುರಿ ಆಗ್ಬಾರ್ದು ಅನ್ನೋದು ಅಷ್ಟು ಮಾತ್ರ ಒಂದು ಕಂಡೀಷನ್ ಹಾಕಿ ಬಡವರಿಗೆ ನಾನು ಮನೆ ಕಟ್ಸ್ಕೊಟ್ಟಿದ್ದೀನಿ ಅಂತ ಹೇಳಿ ಅವರು ಹೇಳಿದಂತ ಒಂದು ಮಾತು ನಮ್ಗೆಲ್ರೂ ಕೂಡ ಕಣ್ ತೆರೆಯುವಂತ ಒಂದು ಕೆಲಸ. ಸಂಸ್ಥೆ ಸುಮಾರು 18 ವರ್ಷದ ಹಿಂದೆ ಸಮಾಜ ಸೇವೆಗೋಸ್ಕರ ನಾವು ಶುರು ಮಾಡಿದಂತದ್ದು. ನಮ್ಮ ತಂದೆಯವರ ಹೆಸರು ರಾಜೀವ್ ಶೆಟ್ಟಿ ಅಂತ, ಹೆಗ್ಗುಂಜ ರಾಜೀವ್ ಶೆಟ್ಟಿ ಅವರ ಹೆಸರಲ್ಲಿ ಈ ಒಂದು ಸಂಸ್ಥೆಯನ್ನು ನಾವು ಶುರು ಮಾಡಿ ನಮ್ಮ ಸ್ವಂತ
ಗಳಿಕೆ ಒಂದು ಭಾಗವನ್ನು ನಾವು ಇದಕ್ಕೆ ವಿನಿಯೋಗ ಮಾಡಿಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರ ಮಾತ್ರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಶಾಲೆ ಕಟ್ಟುವುದು, ಯೂನಿಫಾರ್ಮು, ಅನ್ನದಾಸೋಹ, ಸ್ಕಾಲರ್ಶಿಪ್ಪು, ಕಂಪ್ಯೂಟರ್ ಲ್ಯಾಬ್ಸು, ಆನ್ಲೈನ್ ಕೋಚಿಂಗ್, ಹೀಗೆ ಹಲವಾರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕಳೆದ 2 ವರ್ಷದಿಂದ ಈ ಮನೆ ಕಟ್ಟುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ. ಮೊದಲನೇದಾಗಿ ಮುರಳಿ ಕಡೇಕರ್ ಅವರ ಯಕ್ಷಗಾನ ಕಲಾರಂಗದಲ್ಲಿ ಯಕ್ಷಗಾನದ ಕಲಾವಿದರ ಮಕ್ಕಳಿಗೆ ಅವರು ಮನೆ ಕಟ್ಟಿಸ್ತಾ ಇದ್ರು. ಅವ್ರದ್ದು ಮೊದಲದ ಹಂತದಲ್ಲಿ 5 ಮನೆಯನ್ನು ನಾನು ಪ್ರಯೋಜನ ಮಾಡಿದ್ದೆ. ಅದರಿಂದ ನನಗೆ ಈ ಮನೆ ಕಟ್ಟೋದು ಎಷ್ಟು ಉತ್ತಮವಾದ ಕೆಲಸ ಅನ್ನೋದು ಗೊತ್ತಾಯಿತು. ನಂತರ ಸ್ವಾಮೀಜಿ ಅಂದ್ರೆ ಪೇಜಾವರ ಸ್ವಾಮೀಜಿಯವರ ಪ್ರೇರಣೆಯಿಂದ ನಾವು 100 ಮನೆ ಕಟ್ಟಲಿಕ್ಕೆ ಹೊರಟಿದ್ದೀವಿ. ಅದರಲ್ಲಿ 28 ಮನೆ ಈ ದಿನದವರೆಗೆ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದ 72 ಮನೆಯನ್ನು ಇನ್ನು 2 ವರ್ಷದಲ್ಲಿ ಮಾಡಿಕೊಡ್ಬೇಕನ್ನುವ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಈ ಸಾಮಾಜಿಕ ಕಾರ್ಯ ಮಾಡುವಾಗ ಕೆಲವು ವಿಚಿತ್ರ ಅಲ್ಲದೆ ಇದ್ರೂ ಕೂಡ ವಿಶೇಷವಾದ ಪ್ರಶ್ನೆಗಳು ಬರ್ತವೆ. ನನ್ನ ಬಹಳಷ್ಟು ಆತ್ಮೀಯರು, ಸ್ನೇಹಿತರು ಕೆಲವೊಮ್ಮೆ ನನ್ನ ಹತ್ರ ಕೇಳ್ತಾರೆ, ದಾನ ಧರ್ಮ ಯಾಕೆ ಮಾಡಬೇಕು, ನೀವು ಟ್ಯಾಕ್ಸ್ ಕಟ್ತೀರಿ, ಟ್ಯಾಕ್ಸ್ ಕಟ್ಟಿದ ಮೇಲೆ ಈ ಒಂದು ಜಾಬು ಸರ್ಕಾರದ್ದು, ನೀವು ಸರ್ಕಾರದ ಕೆಲಸವನ್ನು ಯಾಕೆ ಮಾಡ್ತೀರಿ ಅಂತ. ಸಹಜವಾದ ಕ್ವಶನ್. ಇನ್ನೊಬ್ಬ ಸ್ನೇಹಿತರು ನನಗೆ 3 ಮಹಾನ್ ವ್ಯಕ್ತಿಗಳ ಹೆಸರು ಹೇಳ್ತಾರೆ. ಅವರು ಕುಡ್ಮಲ್ ರಂಗರಾವ್, ಕರ್ನಾಡ್ ಸದಾಶಿವರಾವ್ ಮತ್ತೆ ಹಾಜಿ ಅಬ್ದುಲ್ ಸಾಹೇಬ್. ಅವರು ತಮ್ಮ ಎಲ್ಲ ಸರ್ವಸ್ವವನ್ನು ಸಮಾಜ ಸೇವೆಗೆ, ವಿಶೇಷವಾಗಿ ದಲಿತರಿಗೆ ಸ್ವಾತಂತ್ರ್ಯ ಪೂರ್ವವಾಗಿ ಬಾಲ್ ಗಂಗಾಧರ್ ತಿಲಕರಿಂದ ಪ್ರೇರಿತರವರು. ಅವರು ಕೊಟ್ಟು ಅವರು ಸತ್ತವಾಗ ಅವರ ಹೆಣವನ್ನು ಮುನ್ಸಿಪಾಲಿಟಿಯವರು ಎತ್ಕೊಂಡು ಹೋಗು ದಹನ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ನೀವೆಲ್ಲಾದ್ರೂ ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಇಲ್ವಾ ಅಂತ ಕೇಳಿದವರು ಇದ್ದಾರೆ. ನಾನು ಅದಕ್ಕೆ ಅವರು ಉತ್ತರ ಹೇಳಿದ್ದು ಅಂತ ಹೇಳಿದ್ರೆ, ನನಗೆ ಇವರು 3 ಮಂದಿಗಿಂತ ಹೆಚ್ಚಾಗಿ ನನ್ನ ತಂದೆಯವರ ಎಕ್ಸಾಂಪಲ್ ಸಾಕಾಗತ್ತೆ. ಯಾಕಂದ್ರೆ ಅವರು ಇಲ್ಲೇ ಪಕ್ಕದ ಸ್ಕೂಲ್ ಸಿದ್ದಾಪುರದಲ್ಲಿ ಟೀಚರ್ ಆಗಿದ್ರು. ಈ ಸ್ಥಳೀಯರು ರಾಜಗೋಪಾಲ್ ಹೆಗ್ಡೆ ಅವರಿದ್ದಾರೆ, ಅವರ ತಂದೆಯವರು, ಅವರು ಕಲೀಗ್ಸ್ ಆಗಿದ್ರು. ರಾಜಗೋಪಾಲ್ ಹೆಗ್ಡೆ ಅವ್ರು ಮೊನ್ನೆ ಹೇಳ್ತಾ ಇದ್ರು, ಅವ್ರ ತಂದೆಯವರು ಹೇಳ್ತಾ ಇದ್ರಂತೆ, ಸಂಬಳ ಬಂದಾವಾಗ ಎಲ್ಲ ಹಣವನ್ನು ಮಕ್ಕಳಿಗೆ ಬಟ್ಟೆ, ಸ್ಲೇಟು ಕಳಿಸ್ಕೊಟ್ಟು ಖಾಲಿ ಕೈಯಿಂದ ಮನೆಗೆ ಬರ್ತಾ ಇದ್ರು. ಪ್ರತಿದಿನ ಬೆಳಿಗ್ಗೆ ನಾನು ನೋಡ್ತಾ ಇದ್ದೆ, ನಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ನಮ್ಮ ಅಮ್ಮನಿಗೆ ಮತ್ತು ಅವರಿಗೆ. ಯಾಕಂದ್ರೆ ಬೆಳಿಗ್ಗೆ ಬಸ್ ಚಾರ್ಜಿಗೆ ಮತ್ತು ಊಟಕ್ಕೆ ದುಡ್ಡು ಕೊಡ್ಬೇಕು, ಇವ್ರು ಬಂದ ಸಂಬಳ ಎಲ್ರಿಗೂ ಕೊಟ್ಟು ಹೋಗ್ತಾ ಇದ್ರು. ಈ ಜಗಳದಿಂದ ಅವರಿಗೆ ಒಂದಿನ ಮಾನಸಿಕ ಕಾಯಿಲೆ ಬರುತ್ತೆ. ಮಾನಸಿಕ ಕಾಯಿಲೆ ಬಂದ ವಿಶೇಷ ಒಂದು ವಿಚಾರ ನೋಡಿದ್ದೆ ನಮ್ಮ ಮನೆಯಲ್ಲಿ. ನಮ್ಮ ಅಮ್ಮ ದಿನ ಹರಕೆ ಹೇಳ್ತಾ ಇದ್ರು, ಬೇಗ ಇವ್ರದ್ದು ಜಾಬ್ ಹೋಗ್ಬೇಕು ಅಂತ, ಯಾಕಂದ್ರೆ ದಿನ ಹಣ ಕೊಡ್ಬೇಕಲ್ಲ. ಕೊನೆಗೆ ಅವ್ರು ಜಾಬ್ ಹೋಯ್ತು. ಜಾಬ್ ಹೋದವಾಗ ದೊಡ್ಡದು ಪೂಜೆ ಮಾಡಿಸಿದ್ರು ನಮ್ಮ ಅಮ್ಮ, ಒಳ್ಳೇದಾಯ್ತು ಅಂತ. ನಂತರ ಕ್ಷಯ ರೋಗ ಬಂದು ಅವ್ರು ತೀರಿ ಹೋದ್ರು. ಆದ್ರೆ ನಾವು ಅಂಥ ಒಂದು ಕೆಲಸ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರುವುದು ಏನಂತ ಹೇಳಿದ್ರೆ, ನಮ್ಮ ದುಡಿಮೆಯ ಒಂದು ಭಾಗ, ಮುಖ್ಯವಾದ ಭಾಗವನ್ನು ನಾವು ಇಟ್ಟುಕೊಂಡು ಒಂದು ಸಣ್ಣ ಭಾಗ, ಮೇ ಬಿ 10% 5% ಒಂದು ಭಾಗವನ್ನು ಸಮಾಜ ಸೇವೆಗಾಗಿ ನಾವು ವಿನಿಯೋಗಿಸ್ತಾ ಇದ್ದೀವಿ. ಎಚ್ ಎ ಶೆಟ್ಟರ ಎದುರುಗಡೆ ನಾವು ಯಾರಾದ್ರೂ ಅಥವಾ ಬೇರೆಯವ್ರು ಯಾರಾದ್ರೂ ಹೋಗಿ ತನಗೊಂದು ಹೀಗೆ ಕಷ್ಟ ಇದೆ, ತಾನೊಂದು ಈ ಸಮಸ್ಯೆಯಲ್ಲಿ ಇದ್ದೇನೆ ಅಂತೇಳಿ ಹೇಳಿದ್ರೆ, ಅವರ ತನ್ನಿಂದ ಏನಾಗ್ತದೆ ಅದನ್ನ ಮ್ಯಾಕ್ಸಿಮಮ್ ಮಾಡಿ ಆ ಸಮಸ್ಯೆನ ಪರಿಹಾರ ಮಾಡಿಕೊಡೋ ಸ್ವಭಾವ ಎಚ್ ಎ ಶೆಟ್ಟರದ್ದು ಅಂತೇಳಿ ಹೇಳಿ. ಇದರಲ್ಲಿ 28 ಕೊರಗ ಮನೆಗಳಂತೇಳಿ ಅಲ್ಲ, ನನ್ನಂತವ್ರಂತೇಳಿ ಅಲ್ಲ, ಸಾವಿರಾರು ಜನರಿಗೆ ಈ ರೀತಿ ಅವರು ಕಷ್ಟದಲ್ಲಿದ್ದಾರೆ ಅಂತೇಳಿ ಹೇಳುವಾಗ ಹುಡುಕಿಕೊಂಡು ಬಂದು ಅವರನ್ನ ಆ ಸಮಸ್ಯೆಯಿಂದ ಪಾರು ಮಾಡದಂತ 100 ಉದಾಹರಣೆಗಳು ಅವರ ಜೀವನದಲ್ಲೂ ಇದೆ, ನಮ್ಮ ಎದುರುಗಡೆಯೂ ಸಹಿತ ಇದೆ. ಈ ವೇದಿಕೆ ಎಷ್ಟು ಚಂದ ಇದೆ ಕೇಳಿದ್ರೆ, ಬದುಕನ್ನ ಬದಲಾಯಿಸಿದವರು, ಬದುಕನ್ನ ಬದಲಾಯಿಸಕ್ಕೆ ಪ್ರೇರಣೆ ಕೊಟ್ಟವರು, ಬದುಕನ್ನ ಬದಲಾಯಿಸಿ ತೋರಿಸಿಕೊಟ್ಟವರು ಇರುವಂತ ವೇದಿಕೆ. ಸಂತೋಷಿ ಅಂತವರು ತನ್ನ ವೈಯಕ್ತಿಕ ಬದುಕನ್ನು ಬಿಟ್ಟು ಸಮಾಜಕ್ಕೋಸ್ಕರ ಬದುಕಿ ಇವತ್ತು ಸಾವಿರಾರು ಜನರ ಹೃದಯದಲ್ಲಿ ಬದುಕಿದ್ರೆ ಸಂತೋಷಿಯಾಗಿರ್ಬೇಕು ಅಥವಾ ಸಂತೋಷಿ ಹೇಳ್ದಾಕಿರ್ಬೇಕು ಅನ್ನೋರು ಸಾವಿರಾರು ಜನ ಇದ್ದಾರೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು 10 ಮಠಗಳು, ಸ್ವಾಮೀಜಿಗಳು, ಗುರುಗಳು ಅವರ ಸಾಮ್ರಾಜ್ಯ ಅಂತ ಕಟ್ಟಿಕೊಂಡ್ರೆ, ಸಮಾಜದಲ್ಲಿ ಕಟ್ಟ ಕಡೆಯವರು ಸಹಿತ ಹೇಗೆ ಬದುಕಬೇಕು, ಅವರನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಸಹಿತ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಇದ್ದಾರೆ. ನಾಡ ಸುಶೀಲಕ್ಕ ಸಹಿತ ಆ ಸಮಾಜದ ನಡುವೆ ಅವರಿಗೆ ಹೇಗೆ ಬದುಕನ್ನು ಕಟ್ಟಿಕೊಡ್ಬೋದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಅದನ್ನು ತೋರಿಸಿಕೊಟ್ಟವ್ರು ಇದ್ದಾರೆ. ಈ ರೀತಿ ಹೇಳಿದ್ರೆ ಎಲ್ಲರೂ ಸಹಿತ ಆ ರೀತಿ ಸಾಮಾಜಿಕ ಬದುಕನ್ನು ತೋರಿಸಿಕೊಟ್ಟವರು. ನನ್ನೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದಾಗ ಮೊದಲು ಇಲ್ಲಿನ ಕಾರ್ಯಕರ್ತರು, ಅದು ರೋಹಿತ್ರು, ಪ್ರಸಾದ್ರು, ಶ್ರವಣ್ರು, ಇಲ್ಲಿಯವರೆಲ್ಲರೂ ಒಟ್ಟಾಗಿ, ರಾಜೇಶ್ ಹೆಬ್ಬಾರ್ ಎಲ್ಲರೂ ಸೇರಿ ಎಚ್ ಎಸ್ ಶೆಟ್ಟರನ್ನೊಂದು ಪರಿಚಯ ಮಾಡಿಕೊಡಿ, ನಮ್ಮಲ್ಲಿ ಅಗತ್ಯ ಒಳ್ಳೆ ಕೊರಗರಿದ್ದಾರೆ, ಅವ್ರಿಗೆ ಮಾಡ್ಲೇಬೇಕು ಅಂತೇಳಿ ಹೇಳಿ ಹೊರಟಾಗ ಅವ್ರು ಅವತ್ತು ಹೊರಟವರು ಇವತ್ತಿಷ್ಟು ದೊಡ್ಡ ಸಂಭ್ರಮ ಆಗುವಾಗ ನನಗೊಂದು ಪ್ರಶ್ನೆ ಬರ್ಲಿಕ್ಕಿದೆ. ಎಚ್ ಎಸ್ ಶೆಟ್ಟರು ದುಡಿದ ದುಡ್ಡು, ಅವರು ದುಡಿದ ಹಣ ಅವ್ರು ಕೊರಗರಿ ಕೊಡ್ತಾರೆ.
ಹೊರಗರು ಎಲಿಜಿಬಲ್, ಅವ್ರಿಗೆ ಏನು ಪಡ್ಕೋಬೇಕಾದವರು. ಆದ್ರೆ ಊರಿಗೆ ಯಾಕೆ ಇಷ್ಟು ಸಂಭ್ರಮ ಅಂತ ನನ್ನ ಪ್ರಶ್ನೆ ಇರೋದು. ಅದಕ್ಕೆ ನಾನು ಅಂದ್ಕೊಳ್ಳೋದು, ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆಯಲ್ಲಿ ಇರುವಂತವರ ಮನಸ್ಸು ಹೇಗೆ ಕೇಳಿದ್ರೆ, ಒಳ್ಳೆ ಕೆಲಸ ಆಗುವಾಗ ನಾವಿದ್ದೇವೆ ಅಂತೇಳಿ ಹೇಳುವ ಆ ಕಾರಣದಿಂದಾಗಿ ಇವತ್ತು ನಾವೆಲ್ಲರೂ ಇದ್ದೇವೆ. ಎಂದಿದ್ರೆ ನಮ್ಗೆ ಅಂತ ಕೆಲಸ ಇಲ್ಲ, ಎಚ್ ಎಸ್ ಶೆಟ್ಟರ್ ಕಟ್ಟಿ ಕೊಡೋದು, ಹೊರಗರು ತಗೊಳ್ಳೋದು. ಆದ್ರೆ ಇಷ್ಟು ದೊಡ್ಡ ಜನಸಾಗರ ಅಥವಾ ಇಷ್ಟು ದೊಡ್ಡ ಸಂಭ್ರಮದ ಕಾರಣ ಏನು ಕೇಳಿದ್ರೆ, ಒಳ್ಳೆ ಕೆಲಸಕ್ಕೆ ನಾವಿದ್ದೇವೆ, ಇದ್ರಲ್ಲಿ ಮತ್ತೆ ಏನೂ ಇಲ್ಲ. ಯಾರು ಈ ಸಮಾಜದಲ್ಲಿ ನಿರಾಶ್ರಿತರಾಗಿದ್ದಾರೆ ಅಂತ ನಿರಾಶ್ರಿತರಿಗೆ ಆಶ್ರಯದಾತರಾಗಿ ನಮ್ಮ ಎಚ್ ಎಸ್ ಶೆಟ್ಟರು ಇವತ್ತು ನಮ್ಮ ಜೊತೆಗೆ ಕುಳಿತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅವರ ವ್ಯಕ್ತಿತ್ವ, ಬಸವಾದಿ ಶರಣರ ವ್ಯಕ್ತಿತ್ವವೇ ನಮ್ಮ ಇವತ್ತಿನ 21ನೇ ಶತಮಾನದಲ್ಲಿ ಎಚ್ ಎಸ್ ಶೆಟ್ಟರಲ್ಲಿ ಕಾಣಬೇಕಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ಬೇಕಾಗ್ತದೆ ಅನ್ನುವಂಥದ್ದು. ಅವರ ಮಾತುಗಳನ್ನು ಕೂಡ ಬಹಳಷ್ಟು ಜನ ನೀವು ಕೇಳಿದ್ರಿ. ನಾನು ದುಡಿಮೆಯಲ್ಲಿ 10 ಭಾಗ ದುಡಿದ್ರೆ 1 ಭಾಗವನ್ನ ನಾನು ಸಮಾಜಕ್ಕೆ ಅರ್ಪಣೆ ಮಾಡ್ಬೇಕಂತೇಳಿ. ಈ ಗುಣ ಎಲ್ರಿಗೂ ಬರೋದಿಲ್ಲ. ಮೊದಲೇ ಹೇಳಿದೆ ನಾನು, ಬಸವಾದಿ ಶರಣರ ಮಾತು ಮತ್ತೊಂದು ಕಾಯಕ ಮತ್ತು ದಾಸೋಹ. ಅಂದ್ರೆ ನಾವು ದುಡಿಬೇಕು, ದುಡಿದ್ರಲ್ಲಿ ಒಂದಿಷ್ಟು ಉಳಿತಾಯವಾಗಿದ್ದನ್ನ ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತೇಳಿ. ನಾವು ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವೇ ದುಡಿತೀವಿ, ನಾವೇ ಪ್ರಸಾದ ಮಾಡ್ತೀವಿ, ಉಳಿದದ್ದನ್ನ ನಮ್ಮ ಮಕ್ಕಳಿಗೆ ಇಡ್ತೀವಿ, ಮೊಮ್ಮಕ್ಕಳಿಗೆ ಇಡ್ತೀವಿ. ಮುಂದಿನ ತಲೆಮಾರಿಗೆ ಎಷ್ಟು ತಲೆಮಾರಿಗೆ ನಾನು ಗಳಿಸಿ ಹೋದೆ ಅನ್ನುವಂಥ ಹೆಸರನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಪೈಪೋಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಚ್ ಎಸ್ ಶೆಟ್ಟರು, ನಾನು ದುಡಿದಿರುವಂಥದ್ದಲ್ಲಿ ಕೇವಲ ನನ್ನ ಮಕ್ಕಳಿಗಲ್ಲ, ಈ ಸಮಾಜದಲ್ಲಿ ನಿರ್ಗತಿಕರು, ನಿರಾಶ್ರಿತರಿಗೆ ಇದು ನನ್ನ ದಾಸೋಹ ಅರ್ಪಣೆಯಾದರೆ ಅದೇ ಭಗವಂತನಿಗೆ ಸಲ್ಲುವಂಥ ಸೇವೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೇನು 18 ಮನೆಗಳನ್ನು, 14 ಮನೆಗಳನ್ನು, ಒಟ್ಟು 30 ಮನೆಗಳನ್ನು ಈ ಸಮಾಜಕ್ಕೆ ಲೋಕಾರ್ಪಣೆಯನ್ನು ಮಾಡಿದರೆ, ಇದು ನಿಜಕ್ಕೂ ಕೂಡ ಇದು ಧನ್ಯತಾ ಭಾವದ ಕಾರ್ಯಕ್ರಮ ಅಂತೇಳಿ ಹೇಳೋದಕ್ಕೆ ತುಂಬ ಅನ್ನಿಸ್ತಾ ಇದೆ. ನಮ್ಮ ಗಂಟಿಹೊಳಿಯವರು ಒಂದು ಮಾತನ್ನು ಹೇಳಿದರು, ಇಲ್ಲಿ ಯಾಕೆ ನಾವೆಲ್ಲರೂ ಸೇರಿದ್ದೀವಿ ಅಂತ ಹೇಳಿದ್ರೆ, ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಡ್ತೀರಿ, ಅವ್ರು ತೆಗೆದುಕೊಳ್ತಾರೆ, ನಮ್ದೇನು ಮಧ್ಯೆ ಕೆಲಸ ಅಂತೇಳಿ. ಆದರೆ ನಮ್ಮಿಂದ ಕೊಡ್ಲಿಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅಥವಾ ಪಡೀಲಿಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಇಂಥ ಒಂದು ಒಳ್ಳೆ ಸತ್ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷೀಕರಿಸಿ ಒಂದು ಸಂತೋಷದಲ್ಲಿ ಭಾಗಿಯಾಗಿ ಅವರಿಗೆ ಮತ್ತಷ್ಟು ಪ್ರೇರಣಾದಾಯಕ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರದಿಂದ ಬಹಳಷ್ಟು ಜನ ಬಂದಿದ್ದೀರಿ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಬಸವಾದಿ ಪ್ರಮುಖರ ಆಶೀರ್ವಾದ, ಆರೋಗ್ಯ, ಮತ್ತಷ್ಟು ಈ ರೀತಿಯಾಗಿ ಸೇವೆ ಸಲ್ಲಿಸುವಂಥ ಕಾರ್ಯಕ್ಕೆ ಅವರಿಗೆ ಪ್ರೇರಣೆ ಆಗಲಿ ಅನ್ನುವಂಥ ಮಾತನ್ನ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಇವತ್ತು ಕೊರಗ ಸಮುದಾಯದವರ ಈ ಅಸಹಾಯಕ ಪರಿಸ್ಥಿತಿ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ, 2008ರಿಂದ ಏನು ಮನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು PVT ಅನುದಾನದ ಅಡಿಯಲ್ಲಿ ಮನೆಗಳನ್ನ ಘೋಷಣೆ ಏನು ಜಾರಿಗೆ ತಂದ್ರು, ಅದನ್ನ ಇವತ್ತಿಗೂ ಕೂಡ ಕಟ್ಕೊಳ್ದೇ ಇರುವಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ಇವತ್ತು ಸಮುದಾಯ ಇದೆ. ಸಂಘಟನೆ ಕಳೆದ 40 ವರ್ಷದಿಂದ ಬೇರೆ ಬೇರೆ ರೀತಿಯ ಸಾಮಾಜಿಕ, ಆರೋಗ್ಯ, ಶಿಕ್ಷಣದ ಮೇಲೆ ಒಂದಿಷ್ಟು ಕೆಲಸಗಳನ್ನ ನಮ್ಗೆ ಮಾಡ್ಲಿಕ್ಕಾದ್ರೂ ಕೂಡ ಸಮುದಾಯದಲ್ಲಿ ಇವತ್ತು ಒಂದು ಆರ್ಥಿಕವಾಗಿ ಅವರ ಏನು ಬಲವರ್ಧನೆಗೆ ಬೇಕಾದಂತ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದನೂ ಕೂಡ ಮಾಡ್ಲಿಕ್ಕಾಗ್ಲಿಲ್ಲ. ನಾವು ಸಂಘಟನೆಯಲ್ಲಿ ಕೂಡ ನಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಇವತ್ತು ಎಚ್ ಎಸ್ ಶೆಟ್ಟಿ ಅವರ ಮೂಲಕ ಇವತ್ತು 28 ಮನೆಗಳು ನಮ್ಮ ಸಮುದಾಯಕ್ಕೆ ಅವರು ನಿರ್ಮಿಸಿ ಕೊಟ್ಟಿದ್ದಾರೆ. ಇನ್ನು 72 ಮನೆಗಳನ್ನು ಕೂಡ ನಾವು ಕಟ್ಟಿಕೊಡಿಸ್ತೇವೆ ಅಂತೇಳಿ ಹೇಳಿ ಅವರು ಕಳೆದ ಬಾರಿ ನಾವು 100 ಮನೆಗಳನ್ನ ಘೋಷಣೆ ಮಾಡಿದ್ದಾರೆ. ಅದನ್ನ ಖಂಡಿತವಾಗಿ ಮಾಡ್ತಾರೆ, ಅದು ಆ ಭರವಸೆ ನಮಗಿದೆ. ಅದ್ರ ಜೊತೆಯಲ್ಲಿ ಎಚ್ ಎಸ್ ಸರ್ ಯಾವಾಗ್ಲೂ ನಮ್ಮ ಹತ್ರ ಮಾತಾಡುವಾಗ ನಿಮ್ಮ ನಿಜವಾದ ಸಮಸ್ಯೆ ಏನು ಅಂತೇಳಿ ಹೇಳಿ ಅವರು ಕೇಳ್ತಾ ಇದ್ರು. ನಾನು ತುಂಬಾ ವರ್ಷಗಳಿಂದ, ಸುಮಾರು 18 ವರ್ಷಗಳಿಂದ ನಾನು ಸಮುದಾಯ ಸಂಘಟನೆಯಲ್ಲಿ ನನ್ನ ಸಮುದಾಯ ಒಂದು ಬದಲಾವಣೆ ಆಗಬೇಕು, ಎಲ್ಲರ ಜೊತೆಯಲ್ಲಿ ಕೂಡ ನಾವು ಸಮಾನತೆಯಿಂದ ಈ ಸಮಾಜದಲ್ಲಿ ಬದುಕಬೇಕು ಅಂತೇಳಿ ಹೇಳಿ ನಾನು ಒಂದಿಷ್ಟು ನಮ್ಮ ಸಮುದಾಯದ ಜನರ ಜೊತೆಗೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೇನೆ. ಅಂತ ಸಂದರ್ಭದಲ್ಲಿ ಇದೆ ಎಚ್ ಎಸ್ ಸರ್ ಕೇಳಿದವಾಗ ನಾನು ಹೇಳಿದೆ, ಸರ್ ನಮ್ಮ ಜನಸಂಖ್ಯೆ ದಿನದಿಂದ ದಿನಕ್ಕೆ
ಕಡಿಮೆ ಆಗ್ತಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ನಾವೊಂದು ಸ್ಟಡಿ ಮಾಡಬೇಕು ಅಂತೇಳಿ ಹೇಳಿ ತುಂಬಾ ವರ್ಷಗಳಿಂದ ಕೇಳ್ತಿದ್ದೇವೆ, ಆದ್ರೆ ಆ ಸ್ಟಡಿ ಆಗ್ಲಿಲ್ಲ ಸರ್ ಅಂತೇಳಿ ಹೇಳ್ದಾನೆ. ಇವತ್ತು ನಮ್ಮ ಸೆಂಟ್ರಲ್ ಗವರ್ಮೆಂಟಿನ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಇದ್ದಾರೆ, ಸಂತೋಷ್ ಜಿ ಸರ್ ಅವರು. ಅವರಿಗೆ ಈ ವಿಷಯವನ್ನ ನಮ್ಮ HS ಸರ್ ಹೇಳಿರೋದು ನನಗೆ ಬಹಳ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲೋ ದನಿ ಇಲ್ದಿದ್ದವರು ಮಾತಾಡ್ದವಾಗೆ ಅದಕ್ಕೆ ಹೆಚ್ಚು ಇದಾಗುದಿಲ್ಲ. ಆದ್ರೆ HS ಸರ್ ಇವತ್ತು ಈ ತುಂಬಾ ವೇದಿಕೆಯಲ್ಲಿ ಆ ದನಿ ಎತ್ತಿದ್ದಾರೆ. ಅವರಿಗೆ ನಾನು ಇಡೀ ಸಮುದಾಯದ ಪರವಾಗಿ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಪ್ರೀತಿಯಿಂದ ತಾವು ಸ್ವೀಕರಿಸಬೇಕು. ಶ್ರೀ BL ಸಂತೋಷ್ ಜಿ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ನವದೆಹಲಿ. ಮನೆಯನ್ನ ಅವರೇ ಕೈಯಾರೆ ತಯಾರಿಸಿದಂತಹ ಈ ಒಂದು ಡೋಲ್ ಏನಿದೆಯೋ ಅದು ಅವರೇ ತಯಾರಿಸಿರುವಂತದ್ದು. ಇದು ನಮ್ಮ ಮನ್ನ ನೆಲದ ಧ್ವನಿ, ಅದು ಪ್ರತಿಧ್ವನಿಯಾಗಿ ಮೂರ್ಮಡಿ ಅಗನಾರ್ದನ ಶ್ರೀ ಪಡಿಯ ಕೊರಗ, ಗೋವರ್ಧನ ಶ್ರೀ ಮರಿಯ ಕೊರಗ, ಯಾರಮ್ಮ ಜನಾರ್ದನ ಶ್ರೀ ಬಡಿಯ ಕೊರಗ, ನಾನು ಈ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ. ನಾಳೆ ಹೇಳ್ಬೋದು. ಹೋಳಿಗೆ ಮಾಡಿ ಈ 14 ಮನೆಗೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳನ್ನ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು PDO ಇವರಿಗೆ ಹಸ್ತಾಂತರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಮನಪೂರ್ವಕವಾಗಿ ಇಲ್ಲಿ ನಮ್ಮ ಮುಂದೆ ನಿಂತ್ಕೊಂಡಿರ್ತಕ್ಕಂಥ ಕೊರಗ ಸಮಾಜದ ಎಲ್ಲ ನಮ್ಮೆಲ್ಲರ ಬಂಧುಗಳಿಗೆ, ನಮ್ಮ ಊರಿನ ಕುಟುಂಬಗಳಿಗೆ, 14 ಕುಟುಂಬಗಳಿಗೆ ಅವ್ರಿಗೆ ಇವತ್ತು ಮನೆ ಹಸ್ತಾಂತರ ಮಾಡುವಂತ ಕೆಲಸ ಮಾಡಿದ್ದಾರೆ. ನಮ್ಮೆಲ್ಲರ ಹರಕೆ, ನಮ್ಮೆಲ್ಲರ ಆಶೀರ್ವಾದ, ನಮ್ಮೆಲ್ಲರ ಶುಭಾಶಯಗಳು ಆ ಮನೆತನಗಳ ಜೊತೆ, ಆ ಕುಟುಂಬಗಳ ಜೊತೆ ಇರಬೇಕು. ನಾನು ಇಡೀ ಸಭೆಗೆ ವಿನಂತಿ ಮಾಡ್ತೀನಿ, ಒಂದ್ಸಲಿ ಎದ್ದು ನಿಂತ್ಕೊಂಡು ಎಲ್ಲರೂ ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳಿಕ್ ಬರಕ್ಕಾಗಲ್ಲ, ಶುಭಾಶಯ ಸ್ವೀಕರಿಸಕ್ಕಾಗಲ್ಲ. ದಯಮಾಡಿ ಎದ್ದು ನಿಂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಶುಭಾಶಯಗಳನ್ನ ದಯವಿಟ್ಟು ಅವ್ರಿಗೆ ಸಮರ್ಥ. ಮನೆಯ ದಾಖಲೆ ಪತ್ರಗಳನ್ನ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕುಸುಮ ಶೆಟ್ಟಿ, ಅದೇ ರೀತಿಯಾಗಿ ಪ್ರಸಾದ್ ಶೆಟ್ಟಿ ಕಟ್ಟಿಮನೆ, ಅದೇ ರೀತಿಯಾಗಿ PDO ಆಗಿರ್ತಕ್ಕಂಥ ಶ್ರೀಯುತ ಗೋಪಾಲ್ ದೇವಡಿಗ ಇವರಿಗೆ ಹಸ್ತಾಂತರಿಸಬೇಕು ಅಂತ ಹೇಳಿ ನಾನು ವಿಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಸಹಕಾರ ತುಂಬಾ ಅತ್ಯಗತ್ಯ. ಗೃಹ ಪ್ರವೇಶ ಆದ ಮೇಲೆ ಸಾಮೂಹಿಕವಾಗಿ ಜೊತೆಯಾಗಿ ನಾವು ಊಟವನ್ನ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜೆ ತಿಳಿಸಿಕೊಳ್ಳಬೇಕು. ಸಮಾರಂಭಕ್ಕೆ ಆಗಮಿಸಿ 14 ಮನೆಯನ್ನ ಲೋಕಾರ್ಪಣೆಗೈದಂತಹ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಉಡುಪಿ ಇವರಿಗೆ ಸರ್ವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಶ್ರೀ 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 ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ, ಮಾದರ ಚೆನ್ನಯ್ಯ ಗುರುಪೇಟೆ ಚಿತ್ರದುರ್ಗ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಮಾರಂಭದ ಉದ್ಘಾಟನೆ ಮತ್ತು ಗೃಹಗಳ ಹಸ್ತಾಂತರವನ್ನು ನೆರವೇರಿಸಿದಂತಹ ಶ್ರೀ BL ಸಂತೋಷ್ ಜಿ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅತ್ಯುತ್ತಮವಾಗಿ ಮಾತುಗಳನ್ನಾಡಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀ BY ರಾಘವೇಂದ್ರ ಇವರಿಗೆ ಕೂಡ ಧನ್ಯವಾದಗಳು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಗುರುರಾಜ್ ಗಂಟೆಹೊಳಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ವೈ ಭರತ್ ಶೆಟ್ಟಿ ಇವರಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.
ಧನ್ಯವಾದಗಳು. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪಹರ ವೇದಿಕೆ ಕಾರವಾರದ ಅಧ್ಯಕ್ಷರಾಗಿರ್ತಕ್ಕಂಥ ನ್ಯಾಯವಾದಿ ಶ್ರೀ ನಾಗರಾಜ್ ನಾಯಕ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.